ಕೃಷಿ ಹೊಂಡದಲ್ಲಿ ಬಾಂಬ್ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಸ್ಥಳ ಮಹಜರನ್ನು ಕೂಡ ನಡೆಸಲಾಗಿತ್ತು. ಈಗ ಡ್ರೋನ್ ಪ್ರತಾಪ್ ಅವರ ಇಬ್ಬರು ಸ್ನೇಹಿತರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟ, ಇದೇ ವಿಚಾರದಲ್ಲಿ ಇಬ್ಬರ ಸ್ನೇಹಿತರ ಅರೆಸ್ಟ್ ಆಗಿರುವಂಥದ್ದು. ಡ್ರೋನ್ ಪ್ರತಾಪ್ ಇಬ್ಬರು ಸ್ನೇಹಿತರು. ಡ್ರೋನ್ ಪ್ರತಾಪ್ ಜೊತೆಗಿದ್ದಂತಹ ಕ್ಯಾಮರಾಮನ್ ವಿನಯ್, ಸೋಡಿಯಂ ಕೊಡಿಸಿದಂತಹ ಪ್ರಜ್ವಲ್ನನ್ನು ಬಂಧಿಸಿದ್ದಾರೆ ಮಿಡಿಗೇಶಿ ಪೊಲೀಸರು. ಬೆಂಗಳೂರಿನ ಅವೆನ್ಯೂ ರಸ್ತೆಯ ಅಂಗಡಿಯೊಂದರಲ್ಲಿ ಸೋಡಿಯಂ ಅನ್ನು ಪರ್ಚೇಸ್ ಮಾಡಿದ್ರು ಪ್ರತಾಪ್. ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಮತ್ತೋರ್ವ ಆರೋಪಿ ಫಾರ್ಮ್ ಹೌಸ್ನ ಮಾಲೀಕ ಜಿತೇಂದ್ರ ಜೈನ್ ಎಸ್ಕೇಪ್ ಆಗಿದ್ದಾರೆ. ಅವರಿಗಾಗಿಯೂ ಕೂಡ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡ್ರೋನ್ ಪ್ರತಾಪ್ ಅವರ ಬಂಧನ ಆಗಿತ್ತು. ಹಲವು ಕಡೆಗಳಲ್ಲಿ ಸ್ಪಾಟ್ ಮಹಜರಾಗಿತ್ತು. ತುಮಕೂರಿನಿಂದ ಬೆಂಗಳೂರಿಗೂ ಕರೆತಂದು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ ಅವರ ಇಬ್ಬರು ಸ್ನೇಹಿತರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಬ್ಬರು ವಿನಯ್ ಅಂಥೇಳಿ, ಇವರು ಮಾಡಿದಂತಹ ಈ ಸ್ಫೋಟದ ರೆಕಾರ್ಡ್ ಮಾಡಿದವರು ಕ್ಯಾಮ್ರಾಮನ್, ಮತ್ತೊಬ್ಬರು ಸೋಡಿಯಂ ಕೊಡಿಸಿದಂತಹ ವ್ಯಕ್ತಿ, ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು.